ಭೂಮಿಯಲ್ಲಿ ಬೀಜ ಹಾಕದೇ ಇದ್ದರೆ ಹುಲ್ಲು ಕಡ್ಡಿ ಬೆಳೆಯುತ್ತದೆ. ಭೂಮಿಯ ಫಲವತ್ತತೆ ವ್ಯರ್ಥವಾಗುತ್ತದೆ. ಹಾಗೆ ಮನುಷ್ಯರು ಒಳ್ಳೆಯ ಆಲೋಚನೆಗಳಿಗೆ ಸ್ಥಳ ಕೊಡದಿದ್ದರೆ ಕೆಟ್ಟ ಆಲೋಚನೆಗಳು ಇಮ್ಮಡಿಕೊಳ್ಳುತ್ತದೆ. ಇದರಿಂದ ಜೀವನ ತಪ್ಪು ದಾರಿಯಲ್ಲಿ ಹೋಗುತ್ತದೆ. ಕತ್ತಲೆಯನ್ನು ಬರೆದುಕೊಳ್ಳುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಒಂದು ದೀಪವನ್ನು ಹಚ್ಚುವ ಪ್ರಯತ್ನ ಮಾಡುವುದು ಒಳ್ಳೆಯದು ಅಲ್ಲವಾ? ಜೀವನದಲ್ಲಿ ಪ್ರಯತ್ನಿಸಿ ವಿಫಲನಾದರೆ ಯಾವ ರೀತಿಯ ಅವಮಾನಕ್ಕೆ ಒಳಗಾಗಬೇಡ. ಏಕೆಂದರೆ ಯಾವತ್ತೂ ವಿಫಲವಾದರೆ ಇರುವವರು ಯಾವತ್ತೂ ಪ್ರಯತ್ನಿಸಿಯೇ ಇಲ್ಲವೆಂದು ಅರ್ಥ. ನಿನಗೆ ಇಷ್ಟ ಇರಲಿ ಇಲ್ಲದಿರಲಿ, ಈಗಿರುವ ಪರಿಸ್ಥಿತಿಯನ್ನು ಅನುಭವಿಸಲೇಬೇಕು. ಅದು ಆನಂದವಾಗಲಿ ಅಥವಾ ವಿಷಾದವಾಗಲಿ. ಬೀಳಿಸುವುದು ಅತ್ಯಂತ ಸುಲಭ, ಆದರೆ ಮತ್ತವನ್ನು ಕಟ್ಟುವುದು ಅತ್ಯಂತ ಕಠಿಣ. ಅದು ಮನೆಯಾಗಲಿ, ಸಂಸಾರವಾಗಲಿ ಅಥವಾ ಜೀವನವೇ ಆಗಲಿ. ನಿನಗೆ ಗೌರವ ಸಿಗದಿದ್ದ ಜಾಗಕ್ಕೆ ಮತ್ತೆಂದು ಆ ಕಡೆ ಹೋಗಬೇಡ. ಮನುಷ್ಯನಿಗೆ ಎಲ್ಲದಕ್ಕಿಂತ ಆತ್ಮಗೌರವ ತುಂಬ ಮುಖ್ಯ. ನಿಮ್ಮನ್ನು ನಂಬಿದವರಿಗೆ ಯಾವತ್ತೂ ಸುಳ್ಳು ಹೇಳಬೇಡ. ಏಕೆಂದರೆ ನೀವು ಏನೇ ಹೇಳಿದರೂ ಅದು ನಿಜವೆಂದು ನಂಬುವವರು. ಆದ್ದರಿಂದ ಇತರರ ಕಷ್ಟಗಳನ್ನು ತೀರಿಸುವ ಸಾಮರ್ಥ್ಯ ನಿನ್ನಲ್ಲಿ ಇಲ್ಲದಿದ್ದರೂ ಇತರರಿಗೆ ಧೈರ್ಯ ಹೇಳುವ ಮನಸ್ಸು ನಿನ್ನಲ್ಲಿ ಇದ್ದರೆ ಸಾಕು. ಕಷ್ಟದಲ್ಲಿದ್ದವರಿಗೆ ನಿನ್ನ ಧೈರ್ಯದ ಮಾತುಗಳು ಅವರ ಜೀವನ ಮುಂದೆ ಸಾಗುವ ಹಾಗೆ ಮಾಡುತ್ತೆ. ಪ್ರಯತ್ನಿಸದೆ ಸಣ್ಣ ಗೆಲುವು ಕೂಡ ಸಾಧ್ಯವಾಗುವುದಿಲ್ಲ. ಅದೇ ದೃಢವಾಗಿ ಪ್ರಯತ್ನಿಸಿದ ಗೆಲುವು ಯಾವತ್ತೂ ಅಸಾಧ್ಯವಲ್ಲ. ಸಹನೆ ಇಲ್ಲದವನು ಯಾವತ್ತೂ ಯಶಸ್ವಿ ಆಗಲಾರನು. ಅವಸರ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ರೀತಿಯಲ್ಲಿರಲು ಪ್ರಯತ್ನಿಸು. ನಟನೆಯಿಂದ ಕೂಡಿದ ಬಾಂಧವ್ಯ ಶಾಶ್ವತವಲ್ಲ. ನೊಂದ ಜೀವಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿ ಕೊಡುವುದಕ್ಕೆ ಸಾಧ್ಯ. ಅದೆಷ್ಟೇ ಕಷ್ಟವಿರಲಿ, ಧೈರ್ಯ ಮತ್ತು ಧೈರ್ಯಬದ್ಧತೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ದಡ ಸೇರಬಹುದು. ಅದೃಷ್ಟ ಇರುವವರಿಗೆ ಯಶಸ್ಸು ಸ್ವಲ್ಪ ಬೇಗನೆ ದೊರೆಯುತ್ತದೆ. ಆದರೆ ಕಷ್ಟಪಡುವವನಿಗೆ ಸ್ವಲ್ಪ ತಡವಾಗಬಹುದು. ಹಸುವಿಗೆ ಹುಲ್ಲು ಸಿಗುವಷ್ಟು ಸುಲಭವಾಗಿ ಹುಲಿಗೆ ಬೇಟೆ ಸಿಗುವುದಿಲ್ಲ. ಸರಿಯಾದ ಸಮಯಕ್ಕಾಗಿ ಎದುರು ನೋಡುವುದಕ್ಕಿಂತ ಇರುವ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಯುದ್ಧ. ಕಣ್ಣು ತಪ್ಪಿದರೆ ಉರಿ ಮಾತ್ರವೇ ತಪ್ಪುತ್ತದೆ, ಆದರೆ ಮನಸ್ಸು ತಪ್ಪಿದರೆ ಜೀವನವೇ ದಾರಿ ತಪ್ಪುತ್ತದೆ. ಸತ್ಯವನ್ನು ಧೈರ್ಯವಾಗಿ ಎದುರಿಸಬೇಕು. ಆಗ ಅಸತ್ಯವನ್ನು ಆಶ್ರಯಿಸುವ ಅವಸರ ಇರುವುದಿಲ್ಲ. ಹೊರಸಿಕೊಂಡರೆ ಕಣ್ಣೀರು ಅಳಿಸಿ ಹೋಗಬಹುದು ಏನೋ, ಆದರೆ ಆ ಕಣ್ಣೀರಿಗೆ ಕಾರಣವಾದ ನೆನಪುಗಳು ಮಾತ್ರ ಯಾವತ್ತೂ ಅಳಿಸಿ ಹೋಗುವುದಿಲ್ಲ. ಹಿಂಸೆ ಅಂದರೆ ಶಾರೀರಿಕವಾಗಿ ದಂಡಿಸುವುದೊಂದೇ ಅಲ್ಲ, ಮಾತಿನಿಂದ ನೋವು ಪಡಿಸುವುದು ಕೂಡ ಹಿಂಸೆ ಎನಿಸಿಕೊಳ್ಳುತ್ತದೆ. ಭಯಪಡುವುದು ಯಾವಾಗ ನಿಲ್ಲಿಸುತ್ತೀಯೋ ಆವಾಗಲೇ ನಿನ್ನ ಜೀವನ ಆರಂಭವಾಗುತ್ತದೆ.